ಜಮಖಂಡಿಯಿಂದ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ. ಕೊಳೆತ ಸ್ಥಿತಿಯಲ್ಲಿ ಮಹಿಳೆಯ ಶವವೊಂದು ಪತ್ತೆಯಾಗಿದೆ. ಸೀರೆ, ತಲೆಬುರುಡಿ ಸೇರಿ ಕೇಶ ಮಾತ್ರ ಸಿಕ್ಕಿರುವಂಥದ್ದು. ಜಮಖಂಡಿ ತಾಲೂಕಿನ ಹುಲ್ಯಾಳದ ಕಾಯ್ದಿರಿಸಿದ ಅರಣ್ಯದಲ್ಲಿ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿರುವಂಥದ್ದು. ಇನ್ನು ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದ ಗೌರವ ಮೆಳ್ಳಿಗೇರಿ 32 ವಯಸ್ಸಿನ ಮಹಿಳೆ ಕಳೆದ 2 ತಿಂಗಳ ಹಿಂದೆ ಕಾಣೆಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ನೋಡೋಕೆ ಆತ್ಮಹತ್ಯೆಯಂತೆ ಕಂಡರೂ ಕೂಡ ಕೊಲೆಯಾಗಿರಬಹುದು ಎಂದು ಶಂಕಿಸಲಾಗ್ತಾ ಇದೆ. ಇನ್ನು ಸ್ಥಳದಲ್ಲಿ ಸಾರಾಯಿ ಹಾಗೂ ನೀರಿನ ಬಾಟಲಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಸ್ಥಳಕ್ಕೆ ಜಮಖಂಡಿ ಸಿಪಿಐ ಮಲ್ಲಪ್ಪ ಮಡ್ಡಿ, ಗ್ರಾಮೀಣ ಠಾಣೆಯ ಪಿಎಸ್ಐ ಗಂಗಾಧರ್ ಪೂಜಾರಿ ಸೇರಿದಂತೆ ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಏನು ನಾವು ಈ ಜಮಖಂಡಿಯಿಂದ ಈ ಶಂಭುಲಿಂಗೇಶ್ವರ ಮಠಕ್ಕೆ ಅಂದರೆ ಒಂದು ಅಗ್ರಹಾರಕ್ಕೆ ಹೋಗುವಂತಹ ಒಂದು ಜಾಗ ಏನಿದೆ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಅಲ್ಲಿರುವಂತಹ ಕಾಯ್ದಿರಿಸಿದ ಅರಣ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 2 ತಿಂಗಳ ಹಿಂದೆ ಹುಲ್ಯಾಳದಲ್ಲಿ ಒಬ್ಬ ಮಹಿಳೆ ಕಾಣೆಯಾಗ್ತಾರೆ. ಅದಾದ ಮೇಲೆ 2 ತಿಂಗಳ ನಂತರ ಸಿಕ್ಕಿರುವಂತಹ ಒಂದು ಶವ ಇದು. ಶವ ಅಂತಂದರೆ ಕೇವಲ ತಲೆ ಬುರುಡೆ ಮತ್ತು ಸೀರೆ, ತಲೆಯಲ್ಲಿರುವಂತಹ ಕೇಶ ಮಾತ್ರ ಪತ್ತೆಯಾಗಿರುವಂಥದ್ದು. ಅಂದರೆ ಇದು ತುಂಬ ದಿನಗಳ ಹಿಂದೆ ಈ ಒಂದು ಸಾವಾಗಿದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಹಾಗೆ ಇನ್ನು ಸ್ಥಳದಲ್ಲಿ ಸ್ವಲ್ಪ ದೂರದಲ್ಲಿ ಆ ಮಹಿಳೆಯ ಆಧಾರ್ ಕಾರ್ಡ್ ಆಗಿರಬಹುದು, ಆಮೇಲೆ ಬೇರೆ ಬೇರೆ ತರಹದ ಒಂದಿಷ್ಟು ಈ ಹಣ ಆಗಿರಬಹುದು, ಮೊಬೈಲ್ ಆಗಿರ್ಬೋದು, ಅಲ್ಲೇ ಸ್ವಲ್ಪ ದೂರದಲ್ಲಿ ಸಿಕ್ಕಿರುವಂಥದ್ದು. ಅಂದರೆ ಇದು ನೋಡೋದಕ್ಕೆ ಒಂದು ಮಹಿಳೆಯ ಒಂದು ಏನು ನೇಣು ಹಾಕಿಕೊಂಡಿರುವಂತಹ ಪರಿಸ್ಥಿತಿಯಲ್ಲಿ ನಮಗೆ ಇದು ಕಾಣೋಕ್ಕೆ ಸಿಗತ್ತೆ. ಆದರೆ ಇಲ್ಲಿ ಒಂದು ಶಂಕೆ ಆಗ್ತಾ ಇರುವಂಥದ್ದು ಅಂತಂದರೆ ಇದು ಬಹುಶಃ ಕೊಲೆ ಆಗಿರ್ಬೋದಾ ಅನ್ನುವಂಥ ಶಂಕೆ ಕೂಡ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆ ಇನ್ನು ಸ್ಥಳದಲ್ಲಿ ನೋಡ್ಬೋದು ನೀವು, ಮಹಿಳೆಯ ಸ್ವಲ್ಪ ದೂರದಲ್ಲಿ ಮಹಿಳೆಯ ಒಂದು ಆಧಾರ್ ಕಾರ್ಡ್ ಕಾಣಿಸುತ್ತೆ. ಸೊ ಆಧಾರ್ ಕಾರ್ಡು ಮತ್ತು ಮೊಬೈಲ್ ಸಿಕ್ಕಿದ ಮೇಲೆ ಇದೇ ಮಹಿಳೆ ಅನ್ನುವಂಥದ್ದು ಅಲ್ಲಿ ಸಾಬೀತಾಗಿರುವಂಥದ್ದು. ಹಾಗೆ ಸ್ಥಳಕ್ಕೆ ಕುಟುಂಬಸ್ಥರ ಒಂದು ಆಕ್ರಂದನ ಏನಿದೆ ನಿಜಕ್ಕೂ ಮುಗಿಲು ಮುಟ್ಟಿರುವಂಥದ್ದು. ಹಾಗೆ ಏನು ಕೆಂಪು ಬಣ್ಣದಲ್ಲಿ ಆ ಮಗುವಿನ ಅಳು ಕಾಣಿಸ್ತಾ ಇದೆ. ತನ್ನ ತಾಯಿಯನ್ನು ಕಳ್ಕೊಂಡಿರುವಂತಹ ದುಃಖದಲ್ಲಿ ಮಗು ಕೂಡ ಒಂದು ಮಗುವಿನ ರೋದನೆಯನ್ನು ನೀವು ನೋಡ್ತಾ ಇರಬಹುದು. ಜೊತೆಗೆ ಸ್ಥಳದಲ್ಲಿ ಹುಲ್ಯಾಳದಿಂದ ಭಾಳಷ್ಟು ಜನ ಒಂದು ಸ್ಥಳಕ್ಕೆ ಆಗಮಿಸಿ ಅಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನು ಅವ್ರಿಗೆ ನೋಡೋಕ್ಕೂ ಆಗ್ತಾ ಇಲ್ಲ. ಅಷ್ಟೊಂದು ಕಠಿಣವಾಗಿರುವಂತಹ ಪರಿಸ್ಥಿತಿ. ಇನ್ನು ಹಾಗೆ ಸ್ಥಳಕ್ಕೆ ಜಮಖಂಡಿಯ CPI ಆಗಿರುವಂತಹ ಮಲ್ಲಪ್ಪ ಮಡ್ಡಿಯವರಾಗಿರ್ಬೋದು, ಹಾಗೆ ಗ್ರಾಮೀಣ ಠಾಣೆಯ PSI ಗಂಗಾಧರ್ ಪೂಜಾರಿ ಅವರನ್ನು ಒಳಗೊಂಡು ಹಲವು ಸಿಬ್ಬಂದಿಗಳು ಆ ಒಂದು ಸ್ಥಳಕ್ಕೆ ಆಗಮಿಸಿ ಮುಂದಿನ ಒಂದಿಷ್ಟು ತನಿಖೆಗಳನ್ನು ಮುಂದುವರಿಸಿದ್ದಾರೆ ಅಂತ ಹೇಳಬಹುದು. ವರದಿ ಸಂಪಾದಕೀಯ ಸುದ್ದಿ, ಪರ್ವ ನ್ಯೂಸ್, ಜಮಖಂಡಿ. ವೆಲ್ಕಮ್ ಟು ನಕ್ಷತ್ರ ಫ್ಯಾಮಿಲಿ ರೆಸ್ಟೋರೆಂಟ್. ಹಳ್ಳಿಯ ಸೊಗಡಿನ ಬಿದಿರಿನ ಹಂದರದಲ್ಲಿ ವಿಶಾಲವಾದ ಗಾರ್ಡನ್ ವ್ಯವಸ್ಥೆ, ಬರ್ತ್ಡೇ, ಕುಟುಂಬ ಸಮಾರಂಭ ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಅದ್ಭುತ ವೇದಿಕೆ ವ್ಯವಸ್ಥೆ. ಸವಿರುಚಿ
ರುಚಿಯ ನಾನ್ ವೆಜ್ ಖಾದ್ಯಗಳಾದ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ತಂದೂರಿ, ಚಿಕನ್ ಕಬಾಬ್, ಚಿಕನ್ ಲಾಲಿಪಾಪ್, ಚಿಕನ್ ಮಸಾಲಾ, ಮಟನ್ ಸುಕ್ಕ, ಮಟನ್ ಕರಿ, ಫಿಶ್ ಫ್ರೈ, ಎಗ್ ಫ್ರೈಡ್ ರೈಸ್. ರುಚಿಕರ ವೆಜ್ ಆಹಾರಗಳಾದ ಪನ್ನೀರ್ ಬಟರ್ ಮಸಾಲಾ, ಕಾಜು ಕರಿ, ವೆಜ್ ಕೊಲ್ಹಾಪುರಿ, ಮಶ್ರೂಮ್ ಮಸಾಲಾ, ಜೀರಾ ರೈಸ್, ವೆಜ್ ಬಿರಿಯಾನಿ, ತಂದೂರಿ ರೊಟ್ಟಿ, ಬಟರ್ ನಾನ್, ಫ್ರೈಡ್ ರೈಸ್, ಗೋಬಿ ಮಂಚೂರಿಯನ್. ನಿಮ್ಮ ಕುಟುಂಬದೊಂದಿಗೆ ರುಚಿಕರ ಊಟ ಸವಿಯಲು, ಸ್ನೇಹಿತರೊಂದಿಗೆ, ಫ್ಯಾಮಿಲಿಯೊಂದಿಗೆ ಸಂಭ್ರಮಿಸಲು ಹಿಂದೆ ಭೇಟಿ ನೀಡಿ ನಕ್ಷತ್ರ ಫ್ಯಾಮಿಲಿ ರೆಸ್ಟೋರೆಂಟ್, ಜಮಖಂಡಿ ಮುದೋಳ್ ಮಾರ್ಗ ಮಧ್ಯ, ಮನುಗೋಳಿ ಪೆಟ್ರೋಲ್ ಪಂಪ್ ಹತ್ತಿರ, ಸಿದ್ದಾಪುರ. ರುಚಿ, ಪ್ರಕೃತಿ ಮತ್ತು ಸಂಭ್ರಮದ ಸಂಗಮ, ನಕ್ಷತ್ರ ಫ್ಯಾಮಿಲಿ ರೆಸ್ಟೋರೆಂಟ್.